ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ ಓಂ ಅಂತ. ಇದು 3ನೇ ಅಧ್ಯಾಯದ 3ನೇ ಪಾದದ 24ನೇ ಸೂತ್ರ. ಅದು ಸಂಭೃತಿ ಅಧಿಕರಣ ಅಂತ 14ನೇ ಅಧಿಕರಣ. ಅಲ್ಲಿ ಅದಕ್ಕೆ ಬೇಕಾದ ಹಿನ್ನೆಲೆಯಿಂದ ರಾಘವೇಂದ್ರ ಸ್ವಾಮಿಗಳು 70ನೇ ಗದ್ಯ ಭಾಗದಲ್ಲಿ ನಾವು ಕೊಡ್ತಾರೆ. ಯದ್ಯಪಿ ಉಕ್ಷಾಸಃ ದ್ಯಾವಾ ಪೃಥ್ವೀ ಬಿಭರ್ತಿ ಏಷೋ ಹಿ ಸರ್ವಭೂತೇಷು ಲೋಕೇಶು ಭಾತಿ ಇತಿ ಶ್ರುತಭರಣ ಪ್ರಕಾಶಯೋಃ ಸರ್ವಾಪೇಕ್ಷಿತತ್ವಾತ್ ಸರ್ವೋಪಾಶ್ಚಿತ ತಯೋರಪಿ ಪ್ರಾಪ್ತ ಇತಿ ಪ್ರಾಪ್ತೆ ನೇತಿ ವಕ್ತುಂ. ಇದು ಯಾಕೆ ಹೊರಟಿದೆ ಈ ಸೂತ್ರ ಅಂತ ಪ್ರಶ್ನೆ ಬಂದ್ರೆ, ಈ ಶಾಸ್ತ್ರ ಏನು ವರ್ಣನೆ ಮಾಡಿದೆ ಅಂದ್ರೆ, ಉಕ್ಷಾಸಹ ದ್ಯಾವಾ, ಈ ಒಂದು ದ್ಯಾವಾ ಪೃಥ್ವಿಗಳನ್ನು ಧರಿಸಿರುವಿಕೆ, ಇದೇ ಮೊದಲಾದ ಕೆಲವು ಗುಣಗಳು, ಇದು ಎಲ್ಲಿಗೂ ಕೂಡ ಬೇಕಲ್ಲ ಅಂತ ಒಂದು ಪ್ರಶ್ನೆ. ಅದನ್ನು ನಾವು ಉಪಾಸನೆ ಮಾಡಬೇಕಲ್ಲ. ಯೇಷೋ ಹಿ ಸರ್ವಭೂತೇಷು ಲೋಕೇಶು ಭಾತಿ, ಎಲ್ಲ ಲೋಕಗಳಲ್ಲೂ ಇವನೇ ಪ್ರಕಾಶಿಸ್ತಾ ಇದ್ದಾನೆ ಅಂತ ಇವೆಲ್ಲ ಕೆಲವು ಗುಣಗಳು. ಅಲ್ಲಿ ಏನಿದೆ ಅಂದ್ರೆ ಭರಣ ಮತ್ತು ಪ್ರಕಾಶ. ಉಕ್ಷಾಸಹ ದ್ಯಾವಾ ಪೃಥ್ವಿ ವಿಭರ್ತಿ ಅನ್ನೋಲ್ಲಿ ಭರಣ ಕೇಳಿ ಬರ್ತಾ ಇದೆ, ಜಗತ್ತನ್ನೆಲ್ಲ ಅವನು ಧರಿಸಿದ್ದಾನೆ ಅಂತ ಹೇಳಿ. ಮತ್ತೆ ಯೇಷೋ ಹಿ ಸರ್ವಭೂತೇಷು ಭಾತಿ ಅನ್ನೋಲ್ಲಿ ಭರಣ ಕೇಳಿ ಬರ್ತಾ ಇದೆ. ಹೀಗೆಲ್ಲ ಇವು ಕೇಳಿ ಬರ್ತಾ ಇರೋದ್ರಿಂದ ಅಲ್ಲಿ ಒಂದ್ ಕಡೆ ಭರಣ, ಒಂದ್ ಕಡೆ ಪ್ರಕಾಶ ಕೇಳಿ ಬರ್ತಿದೆಯಲ್ಲ, ಅದು ನಮಗೂ ಬೇಕಲ್ವ ಆ ಗುಣಗಳು. ಅದರಿಂದ ಸರ್ವೋಪಾಶ್ಚಿತ ಪ್ರಾಪ್ತ, ಎಲ್ಲರೂ ಕೂಡ ಇದನ್ನು ಉಪಾಸನೆ ಮಾಡಬೇಕಲ್ಲ ಅಂತ ಒಂದು ಪ್ರಶ್ನೆ. ಹೀಗೆ ಸರ್ವರಿಗೂ ಕೂಡ ಈ ಗುಣಗಳು ಬೇಕು, ಆದ್ರಿಂದ ಸರ್ವೋಪಾಶ್ಚಿತ ಪ್ರಾಪ್ತ, ಎಲ್ಲರೂ ಕೂಡ ಈ ಗುಣಗಳನ್ನು ಉಪಾಸನೆ ಮಾಡಬೇಕಲ್ಲ. ಅವರಿಗೆ ಆ ಗುಣಗಳು ಬೇಕು ಅಂತಂದ್ರೆ ಹಾಗೆ ಉಪಾಸನೆ ಮಾಡ್ಬೇಕು ಭಗವಂತನನ್ನ. ಹಾಗೆ ಮಾಡಿದ್ರೆ ಆ ಗುಣಗಳು ಅವರಿಗೆ ಸಿಗೋದು. ಸರ್ವೋಪಾಸಿತ ತಯೋರಪಿ ಪ್ರಾಪ್ತ, ಸರ್ವೋಪಾಸಿತ ಎಲ್ಲರಿಂದಲೂ ಉಪಾಸಿಸಲ್ಪಡುವಿಕೆ ಅನ್ನೋದು ತಯೋಹೋ ಅಪಿ ಆ ಗುಣಗಳಿಗೂ ಕೂಡ ಪ್ರಾಪ್ತ ಅಂತ ಇತಿ ಪ್ರಾಪ್ತೆ ನೇತಿ ವಕ್ತುಂ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸಂಭೃತಿ ದ್ಯುವ್ಯಾಪ್ತಿ ಚಾತಃ ಅಂತ, ದ್ಯುವ್ಯಾಪ್ತ್ಯಪಿ ಚಾತಃ ಅಂತ ಈ ಸೂತ್ರ 14ನೇ ಅಧಿಕರಣ ಹೊರಟಿದೆ. ತದರ್ಥೋಪಿ ಇದರ ಅರ್ಥವನ್ನು ಕೂಡ ಆಚಾರ್ಯರು ಸಚ್ಚಿದಾನಂದ ಆತ್ಮೀಯತೆ ಮಾನುಷೇಶ್ಚ ಸುರೇಶ್ವರೈಹಿ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಸಚ್ಚಿದಾನಂದ ಆತ್ಮ ಇತ್ಯೇವ ಮಾನುಷೈಹಿ ಉಪಾಸ್ಯ. ಮನುಷ್ಯರು ಆತನನ್ನು ಹೇಗೆ ಉಪಾಸಿಸಬೇಕು ಅಂದ್ರೆ ಸತ್ಚಿತ್ ಆನಂದ ಆತ್ಮ ಎಂಬುದಾಗಿಯೇ ಉಪಾಸಿಸಬೇಕು. ನತು ಸಂಭೃತಿ ದ್ಯುವ್ಯಾಪ್ತಿ ಮತ್ವೇನಾಪಿ, ಭರಣ ಸಾಮರ್ಥ್ಯವುಳ್ಳವನು ಪ್ರಕಾಶ ಸಾಮರ್ಥ್ಯವುಳ್ಳವನು ಅಂತ ಅವನನ್ನು ಉಪಾಸಿಸಬಾರದು. ತಯೋಹೋ ದೇವ ಮಾತ್ರ ಉಪಾಸ್ಯತ್ವಾದಿತ್ಯುಕ್ತ್ಯ ಸಂಗೃಹೀತ. ಅವು ದೇವತೆಗಳು ಮಾತ್ರ ಉಪಾಸಿಸಬೇಕಾದ ಸಂಗತಿಗಳು, ಮನುಷ್ಯರು ಉಪಾಸಿಸಬೇಕಾದ ಸಂಗತಿಗಳು ಅವಲ್ಲ ಅಂತ. ಇದು ಸಚ್ಚಿದಾನಂದ ಆತ್ಮೀಯತಿ ಮಾನುಷೈಶ್ಚ ಅಂದ್ರೆ ಮಾನುಷೈರೇವ, ಮಾನುಷೈಹಿ ಏವಮೇವ ಸಚ್ಚಿದಾನಂದ ಆತ್ಮ ಇತ್ಯೇವ ಉಪಾಸ್ಯ ಅಂತಿಷ್ಟು ಕಂಡು ಬರ್ತದೆ. ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಂಭೃತಿ ದ್ಯುವ್ಯಾಪ್ತಿ ಅಪಿ ದೇವಾದೀನಾಂ ಉಪಸಂಹರ್ತವ್ಯೆ, ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಇದು. ಸ್ವರ್ಗಾದಿ ಲೋಕಗಳ ಭರಣ ಮತ್ತು ಪ್ರಕಾಶತಃ ವ್ಯಾಪ್ತಿ. ಎಲ್ಲಾ ಕಡೆ ವ್ಯಾಪ್ತಿ ಇರುವುದು ಹೇಗೆ ಅಂದ್ರೆ, ಪ್ರಕಾಶದ ಇರೋದು ಒಂದ್ ಕಡೆ ಆದ್ರೂ ಪ್ರಕಾಶತಃ ಅವರ ಪ್ರಕಾಶ ಎಲ್ಲ ಕಡೆ ಇರ್ತದೆ, ದೇವತೆಗಳ ಪ್ರಕಾಶ. ಈ ಗುಣಗಳು ದೇವತೆಗಳಿಗೆ ಮಾತ್ರ ಉಪಾಸನಾ ಯೋಗ್ಯ, ಯಾಕಂದ್ರೆ ಅವ್ರಿಗೆ ಬೇಕಾಗಿದೆ ಆ ಗುಣಗಳು. ಆದ್ರಿಂದ ದೇವತೆಗಳೇ ಅದನ್ನು ಉಪಾಸನೆ ಮಾಡಬೇಕು, ಇವುಗಳು ಉಳಿದವರು ಅದನ್ನ ಉಪಾಸನೆ ಮಾಡಬಾರದು. ಅವ್ರು ಕೇವಲ ತಿಳಿಬೇಕಷ್ಟೆ. ಲೋಕಭರಣ, ಯಾಕಂದ್ರೆ ಬ್ರಹ್ಮತರ್ಕ ಹೀಗಿದೆ, ದೇವಾದೀನಾಂ ಉಪಾಸ್ಯಾಸ್ತು ಭೃತಿ ವ್ಯಾಪ್ತ್ಯಾದಯೋ ಗುಣಾ, ಭೃತಿ ವ್ಯಾಪ್ತಿ ಮೊದಲಾದ ಗುಣಗಳನ್ನು ದೇವತೆಗಳೇ ಉಪಾಸಿಸಬೇಕು ಅಂತ ಹೀಗೆ ಅಲ್ಲಿ ಕಂಡು ಬಂದಿದೆ. ಆನಂದಾದ್ಯಾಸ್ತು ಸರ್ವೇಶಾಂ, ಆನಂದಾದಿ ಗುಣಗಳನ್ನು ಎಲ್ಲರೂ ಕೂಡ ಉಪಾಸನೆ ಮಾಡಬೇಕು. ಅನ್ಯಥಾ ಅನರ್ಥಕೃತ್ ಭವೇತ್, ಇಲ್ಲದೆ ಹೋದ್ರೆ ಯಾವ್ಯಾವುದೋ ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕೆ ಹೋದ್ರೆ ಅಚೇತನಂ ಅಯೋಗ್ಯಂ ಚ ನೈವೋ
ನೋಪಾಸೀತ ಕದಾಚನ ಅಂತ ಛಾಂದೋಗ್ಯ ಭಾಷ್ಯ. ಅಚೇತನವಾದ ಪದಾರ್ಥಗಳನ್ನು ಮತ್ತು ಅಯೋಗ್ಯಂಚ, ನನಗೆ ಯೋಗ್ಯ ಅಲ್ಲದೇ ಇದ್ದದನ್ನು ಯಾವತ್ತೂ ಉಪಾಸನೆ ಮಾಡಬಾರ್ದು ಅಂತ ಈಗ ತಾತ್ಪರ್ಯ ಇದೆ. ಅಲ್ಲಿ ಉಕ್ಷಾಸಹ ದ್ಯಾವ ಪೃಥ್ವಿ ಬಿಭರ್ತಿ ಅಂತಿದೆಯಲ್ಲ, ಅಲ್ಲಿ ಉಕ್ಷಾಸಹ ಅಂದರೆ ಪ್ರಾಯ ಭಕ್ತರಿಗೆ ಅಪೇಕ್ಷಿತವಾದನ್ನು ಕೊಡುವಂತಹ ಈ ಭಗವಂತ, ಅವನು ದ್ಯು ಮತ್ತು ಲೋಕಗಳು, ಪೃಥ್ವಿ ಲೋಕಗಳನ್ನು ಭರಿಸಿದ್ದಾನೆ ಅಂತ ತಾತ್ಪರ್ಯ. ಇನ್ನು ಮುಂದೆ ಮತ್ತೊಂದು ಸೂತ್ರ ಇದೆ, ವೇದಾದ್ಯರ್ಥ ಭೇದಾತ್ ಅಂತ. ಆ ಸೂತ್ರ ಯಾಕೆ ಹೊರಟಿದೆ ಅಂತ ಅನ್ನೋದನ್ನ 26ನೇ ಸೂತ್ರ ಹೇಳ್ತದೆ. ಓಂ ವೇದಾದ್ಯರ್ಥ ಭೇದಾತ್ ಓಂ ಅಂತ 26ನೇ ಸೂತ್ರ. ಆ ಸೂತ್ರ ಯಾಕೆ ಹೊರಟಿದೆ ಅಂತ ಅನ್ನೋದು ರಾಘವೇಂದ್ರ ಸ್ವಾಮಿಗಳು 71ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಭಿಂದಿ ವಿಧಿ ಶೃಣೀಹಿ ಇತಿ ಫಲಭೇದೇನ ಸರ್ವಶಃ ಯತ್ಯಾದೀನಾಂ ತೇಷು ಅಯೋಗಾತ್ ನಾಧಿಕಾರಿಕದಾ ಭವೇತ್ ಅಯೋಗ್ಯೋಪಾಸನಾದೀಹು ಅನರ್ಥಂ ಚಾರ್ಥನಾಶನಂ ಇತಿ ಬೃಹತ್ತಂತ್ರೆ. ಇದು ಸೂತ್ರ ಭಾಷೆಯಲ್ಲಿರೋದನ್ನು ಒದ್ದೆ. ದುಷ್ಟ ನಿಗ್ರಹ ಅಂತ ಅನ್ನೋದು ಎಲ್ಲ ಸಜ್ಜನರಿಗೂ ಅಪೇಕ್ಷಿತ. ನಮ್ಮಂಥ ಸಾಮಾನ್ಯ ಸಾಧಕ, ತೀರಾ ಸಾಮಾನ್ಯ ಸಾಧಕನಿಗೂ ಮತ್ತೆ ದೇವಾದಿ ದೊಡ್ಡ ದೊಡ್ಡ ಸಾಧಕರಿಗೂ ಕೂಡ ದುಷ್ಟ ನಿಗ್ರಹ ಅಂತ ಅನ್ನೋದು ಬೇಕು. ಆ ಸರ್ವಜನರಿಗೂ ಅಪೇಕ್ಷಿತ ಆದ್ರಿಂದ ತಮ್ ಪ್ರತ್ಯಂಚ ಮರ್ಚಿಷ ವಿದ್ಯಮರ್ಮನ್ ಇವೇ ಕೆಲವು ವೇದವಾಕ್ಯಗಳು. ಇತ್ಯಾದ್ಯುಕ್ತ ವೇದಾದಿ ಗುಣಾನಾಮಪಿ. ಈ ವೇದ ಅಂದ್ರೆ ಈ ಇನ್ನೊಬ್ಬರನ್ನ ನಾಶ ಮಾಡೋದು, ಇದೊಂದು ವೇದ ಮಂತ್ರ. ಅದೇನು ಅರ್ಥ ಅಂದ್ರೆ, ಹೇ ಅಗ್ನೇ ಪರಮಾತ್ಮನೇ, ಅದು ಪೂರ್ಣ ಮಂತ್ರ. ಅಗ್ನೇ ತ್ವಚಂ ಯಾತು ಧಾನಸ್ಯ ಭಿಂದೆ ತ್ವಂ ಪ್ರತ್ಯಂಚ ಮರ್ಚಿಷ ವಿದ್ಯಮರ್ಮನ್ ಪರಾಶಣೀಹಿ ತಪಸಾ ಯಾತು ಧಾನಾನ್ ಅಂತ ಮಂತ್ರ. ಈ ಅಗ್ನಂತನಕ್ನಾಥ ಪರಮಾತ್ಮನೇ ಅಥವಾ ಪರಶುರಾಮನೇ, ವಿಶೇಷವಾಗಿ ರಾಕ್ಷಸನಾಶಕ ಪರಶುರಾಮ, ಅದಕ್ಕೆ ಅವನನ್ನ ಆ ಥರ ಹೇಳ್ಬೋದು. ಯಾತುಧಾನಸ್ಯ ರಾಕ್ಷಸನ ತ್ವಚಂ ಚರ್ಮವನ್ನು ಭಿಂದಿ ಸೀಳು, ಪ್ರತ್ಯಂಚಂ ನಿನಗೆ ಅಭಿಮುಖನಾಗಿ ನಿಂತಿರುವ ರಾಕ್ಷಸನನ್ನ ಅರ್ಚಿಷ ನಿನ್ನ ಪ್ರಕಾಶಮಾನವಾದ ಚಕ್ರದಿಂದ ಅಥವಾ ನಿನ್ನ ಆಯುಧಗಳಿಂದ, ಮರ್ಮನ್ ಅಂತ ಪ್ರಥಮ ವಿಭಕ್ತಿ ಇದೆ, ಅದಕ್ಕೆ ಮರ್ಮಸ್ಥಾನದಲ್ಲಿ ಅಂತ ಸಪ್ತಮಿ ವಿಭಕ್ತಿ ಅರ್ಥ. ಸಪ್ತಸು ಪ್ರಥಮ ಅಂತಿದೆ. ಆದ್ದರಿಂದ ಪ್ರಥಮ ವಿಭಕ್ತಿ ಪ್ರಯೋಗ ಮಾಡಿದರೆ ಸಪ್ತ ವಿಭಕ್ತಿಗಳ ಅರ್ಥವೂ ಬರ್ತಾವಂತೆ. ಹೀಗೆ ನಿನ್ನ ಚಕ್ರದಿಂದ ಕೊಡಲಿ, ಬಾಣ ಮೊದಲಾದವುಗಳ ಆಯುಧಗಳಿಂದ ಅವರ ಮರ್ಮಸ್ಥಾನಗಳನ್ನು ಚುಚ್ಚು. ಯಾತುಧಾನರಿಂದ ರಾಕ್ಷಸರನ್ನ ತಪಸ ನಿನ್ನ ಜ್ವಾಲೆಯಿಂದ, ಪರಾಶಣೀಹಿ ಪರಾಶಣೀಹಿ ಅಂತಂದ್ರೆ ಭಸ್ಮ ಮಾಡು ಅಂತ ಅರ್ಥ. ವ್ಯವಹಾರದಲ್ಲಿ ಹೆಚ್ಚು ಬಳಕೆ ಕಾಣಿಸೋದಿಲ್ಲ. ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಈ 3ನೇ ಅಧ್ಯಾಯದ 3ನೇ ಪಾದದ 26ನೇ ಸೂತ್ರ, ವೇದಾದ್ಯರ್ಥ ಭೇದಾತ್ ಓಂ ಅನ್ನೋ ಸೂತ್ರದಲ್ಲಿ ಒಂದೇನು, ಅಗ್ನೇ ತ್ವಚಂ ಯಾತು ಧಾನಸ್ಯ ಭಿಂದಿ ತ್ವಂ ಪ್ರತ್ಯಂಚಂ ಅರ್ಚಿಷಾ ವಿದ್ಯಮರ್ಮನ್ ಪರಾಶಣೀಹಿ ತಪಸಾ ಯಾತುಧಾನಾನ್. ತಪಸ ನಿನ್ನ ಜ್ವಾಲೆಯಿಂದ ಅಥವಾ ನಿನ್ನ ತಪಶಕ್ತಿಯಿಂದ ಯಾತುಧಾನಾನ್ ರಾಕ್ಷಸರನ್ನು, ಪರಾಶಣೀಹಿ ಭಸ್ಮ ಮಾಡು ಅಂತದೆ. ಹೀಗೆ ಇದೊಂದು ಕಡೆ ಈ ಥರದೊಂದು ಅಪರೂಪದ ಪ್ರಯೋಗ ಕಾಣಿಸ್ತದೆ. ಆದ್ರಿಂದ ಇದು ಪರಶುರಾಮನ ಧ್ಯಾನ ಅಂತ ನಾವು ತಿಳ್ಕೊಳ್ಬೇಕು. ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥಃ ಸರ್ವದಾಹಕ ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮ ಪರಶೋಭೃತ್ ಸದಾ ಅಂತ. ಪರಶುರಾಮನ ಧ್ಯಾನ, ಅವನು ಪರಾಶಣೀಹಿ ಎಲ್ಲವನ್ನೂ ಭಸ್ಮ ಮಾಡುವಂತ ಅವನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಒಂದು ಅಪರೂಪದ ಪ್ರಯೋಗ ಅಷ್ಟೇ ಅದು. ಇದು ಎಲ್ಲರಿಗೂ ಬೇಕಲ್ವಾ. ಇತ್ಯಾದ್ಯುಕ್ತ ವೇದಾದಿ ಗುಣಾನಾಂ. ವೇದ ಅಂದ್ರೆ ಚುಚ್ಚೋದು, ವಿಧಿ ಅಂತ ಬಂತು ನೋಡಿ, ಅರ್ಚಿಷಾ ವಿಧಿ ಮರ್ಮನ್ ಅಂತ. ಅಲ್ಲ ವಿದ್ಯಾ, ವಿಧಿ ಅಲ್ಲ, ವಿದ್ಯಾ ಅಂತ ಅದು ಲೋಟ್ ಲಕಾರ. ಕರ್ಣವೇದ ಅಂತೀವಲ್ಲ, ಕರ್ಣದಲ್ಲಿ ಚುಚ್ಚುವುದು ಅಂತ ಅದರ ತಾತ್ಪರ್ಯ. ಅದು ಎಲ್ರಿಗೂ ಬೇಕಲ್ವಾ ಅಂತಂದ್ರೆ ಎಲ್ರಿಗೂ ಬೇಕಾಗಿಲ್ಲ. ವೇದಾಧ್ಯರ್ಥ ವೇದಾತಿಥ್ಯ ಷೋಡಶಾಧಿಕರಣಂ ತದರ್ಥ, ಅದರ ಅರ್ಥವನ್ನ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ.
ಅದು ಹೇಗೆ ಸಂಗ್ರಹ ಮಾಡಿದ್ದಾರೆ ಅಂದರೆ, ಯತ್ಯಾದಿ ರೂಪೈ ಅಪಿ ಮಾನುಷಾದಿಭಿ ಸಚ್ಚಿದಾನಂದ ಆತ್ಮ ಇತ್ಯೇವ ಉಪಾಸ್ಯ. ಒಂದು ವೇಳೆ ಮನುಷ್ಯರು ಕೂಡ ಯತಿಗಳಾಗಿದ್ದರೆ, ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಗೃಹಸ್ಥರು, ಸನ್ಯಾಸಿಗಳು ಅಂತ ಹೀಗಿರ್ತಾರೆ, ಅವರಲ್ಲಿ ಯತಿಗಳಾಗಿದ್ದರೆ ಅವರು ಯತ್ಯಾದಿ ಗುಣಗಳನ್ನು, ವೇದಾದಿ ಗುಣಗಳನ್ನು ಉಪಾಸನೆ ಮಾಡುವಂತಿಲ್ಲ. ಅದರಿಂದ ಆಚಾರ್ಯರು ಸನ್ಯಾಸಿಯಾಗಿದ್ದಾಗ, ನಾನು ಇವತ್ತು ದಂಡ ಧಾರಣೆ ಮಾಡೋದಿಲ್ಲ, ಅದನ್ನು ಮುಂದೆ ದುರ್ಗಾದೇವಿ ಧಾರಣೆ ಮಾಡ್ತಾಳೆ, ದುಷ್ಟರನ್ನು ಸದೆ ಬಡಿಬೇಕಾದ್ರೆ ನನ್ನ ಕರ್ತವ್ಯ ಹೌದು, ಆದರೆ ನಾನು ಯತಿ ಆದ್ದರಿಂದ ಯತಿ ವೇಷದಲ್ಲಿರುವುದರಿಂದ ಭವೇದತೋ ನಾಸ್ಮಿಚ ದಂಡಧಾರಕ, ನಾನು ದಂಡಧಾರಣೆ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರಿಂದ ಯಾವ ಯತಿಯು ಕೂಡ ಅಂಥ ದಂಡವನ್ನು ಕೈಗೆ ಎತ್ಕೊಳ್ಬಾರ್ದು. ಅಭಯಂ ಸರ್ವಭೂತೇಭ್ಯ, ಎಲ್ಲ ಸರ್ವೇಭ್ಯೋ ಭೂತೇಭ್ಯೋ ಅಭಯಮಸ್ತು ಅಂತ ಅಭಯ ಕೊಟ್ಟು ಅವನು ಯತಿಯಾಗಿರ್ತಾನೆ ಅಂತ. ಹೀಗೆ ಅಲ್ಲಿ ಇರೋದರಿಂದ ಯತಿ ಇತ್ಯಾದಿ ರೂಪದಲ್ಲಿರುವಂತಹ ಮನುಷ್ಯ ದಂಡಧಾರಣೆ ಮಾಡಬಾರದು. ಇತ್ಯಾದಿ ರೂಪ ಇದರಲ್ಲಿ ಮಾನುಷಾದಿಭಿ ಸಚ್ಚಿದಾನಂದ ಆತ್ಮ ಇತ್ಯೇವ ಉಪಾಸನೆ ಮಾಡಬೇಕು, ಉಪಾಸಿಸಲ್ಪಡಬೇಕು ಭಗವಂತ. ನ ವೇದಾದಿ ಗುಣವತ್ವೇನ, ವೇದಾದಿ ಗುಣವುಳ್ಳವನು ಭಗವಂತ ವೇದ ಮೊದಲಾದವುಗಳನ್ನ ಮಾಡ್ತಾನೆ, ಕೊಚ್ಚಿ ಕೊಲ್ಲುವುದನ್ನೆಲ್ಲ ಮಾಡ್ತಾನೆ ಅಂತ ಹೀಗೆಲ್ಲ ಯಾವತ್ತೂ ಕೂಡ ಉಪಾಸನೆ ಮಾಡಬಾರದು. ಗುಣವತ್ವೇನ ಇತ್ಯರ್ಥೋಪಿ ಇತ್ಯರ್ಥ ಉಕ್ತೇವ ಸಂಗೃಹೀತ, ಎಲ್ಲ ಸಚ್ಚಿದಾನಂದ ಆತ್ಮೀಯ ಇತ್ಯೇವ ಉಪಾಸ್ಯ ಅಂತ ಅನ್ನೋದ್ರಿಂದ ಎಲ್ಲವೂ ಸಂಗೃಹೀತ ಆಗಿದೆ. ತತ್ರ ಉಭಯತ್ರ ಹೇತು ಯಥಾಕ್ರಮವಿತ್ಯೇವ, ಅವರವ್ರಿಗೆ ಏನೇನು ಫಲ ಸಿಗಬೇಕಾಗಿದೆ ಹಿಂದೆ ಬಂದಿದೆ. ಯಥಾಕ್ರಮಂ ಬಹುಗುಣೈ ಅಂತ ಬಂದಿದೆಯಲ್ಲ ಹಿಂದೆ. ಯಥಾಕ್ರಮಂ ಅನ್ನುವುದೇ ಹೇತು ಎಲ್ಲದಕ್ಕೂ ಕೂಡ. ನಮಗೇನು ಫಲ ಸಿಗಬೇಕಾಗಿದೆಯೋ ಆ ಫಲವನ್ನು ಅನುಸರಿಸಿ ನಾವು ಉಪಾಸನೆ ಮಾಡಬೇಕು ಅಂತ ಅದರ ಅರ್ಥ. ತದರ್ಥ, ಅದಕ್ಕೆಲ್ಲದಕ್ಕೂ ಕೂಡ ಅರ್ಥ ಹಿಂದಿನಂತೆಯೇ. ಹಿಂದಿನ ಗದ್ಯ ಭಾಗಗಳಲ್ಲಿ ರಾಘವೇಂದ್ರ ಸ್ವಾಮಿ ಏನು ಅರ್ಥ ಹೇಳಿದ್ದಾರೆ ಅದರ ಅರ್ಥವೇ ಇಲ್ಲೆಲ್ಲ ಕಡೆನೂ ಕೂಡ ಅನ್ವಿತ ಆಗ್ತದೆ ಅಂತ ತಾತ್ಪರ್ಯ. ಇತ್ಯಾದಿನಾಂ ತೇಷ್ವಯೋಗಾತ್ ನಾಧಿಕಾರಿ ಏಕತಾ ಭವೇತ್. ಅಧಿಕಾರಿಗಳು ಯಾವತ್ತೂ ಕೂಡ ಏಕರೂಪರಾಗಿರೋದಿಲ್ಲ, ಒಂದೇ ರೂಪರಾಗಿರೋದಿಲ್ಲ. ಅವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಅಧಿಕಾರ ಇರ್ತದೆ. ಆದ್ರಿಂದ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಉಪಾಸನೆ ಮಾಡಬಾರದು ಅಂತ ಹೀಗೆ ಶಾಸ್ತ್ರದಲ್ಲಿ ಬಂದಿದೆ. ಅಯೋಗ್ಯೋಪಾಸನ ಮಾಡುವುದರಿಂದ, ಅಯೋಗ್ಯೋಪಾಸನಾತ್ ಅನರ್ಥವೇ ಆಗ್ತದೆ. ಮತ್ತೆ ಕೆಲವು ಬಾರಿ ಅರ್ಥನಾಶನಂ, ಆಗಬೇಕಾದ ಕೆಲಸವೂ ಕೂಡ ನಷ್ಟ ಆಗಿ ಹೋಗ್ತದೆ. ಅದರಿಂದ ಅಯೋಗ್ಯವಾದ ಉಪಾಸನೆಯನ್ನು ಯಾವತ್ತೂ ಕೂಡ ಬಯಸಬಾರದು ಅಂತ ಅದರ ತಾತ್ಪರ್ಯ. ಪ್ರಾಯ ಮನುಷ್ಯರ ಲೋಕದಲ್ಲಿ ಕೆಲವರು ರಾಜರಾಗಿ ಹುಟ್ಟಿದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ನೀವು ಎತ್ತಿದ ಸಹಜವಾಗಿದೆ. ಅವರು ಈ ತರ ಶತ್ರು ನಾಶಕ ಅಂತ ಭಗವಂತನನ್ನು ಉಪಾಸನೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಈ ಮನುಷ್ಯ ದೇವ ಋಷಿ ಪಿತೃ ಪಾಹ ನರಾಹ ಅಂತ ಪಾಗಳಿದಾರಲ್ಲ, ಆ ಪಾಗಳ ಬಗ್ಗೆ ನಾವು ಹೇಳ್ತಿಲ್ಲ, ಅವ್ರದ್ದು ದೊಡ್ಡ ಯೋಗ್ಯತೆ. ಮನುಷ್ಯ ಗಣಕ್ಕೆ ಸೇರಿದವರು, ಮುಮುಕ್ಷುಗಳಾದವರಲ್ಲಿ ಕೊನೆಯ ತರಗತಿಯಲ್ಲಿರೋರು ಏನಿದ್ದಾರಲ್ಲ ಯತಿಗಳು, ಈ ಮನುಷ್ಯರು ಏನಿದ್ದಾರೆ ಅವರಲ್ಲಿ ಯತಿಯಾಗಿ ಹುಟ್ಟಿದವರು ಕೂಡ ಈ ಸಚ್ಚಿದಾನಂದ ಉಪಾಸನೆಯನ್ನು ಮಾತ್ರ ಮಾಡಬೇಕು. ರಾಜರಾದವರು ಅಂಥ ಶತ್ರುನಾಶಕತ್ವ ಗುಣವನ್ನು ಉಪಾಸನೆ ಮಾಡಬಹುದು ಅಂತ ಅದರಿಂದ ಗೊತ್ತಾಗ್ತದೆ. ಅದಕ್ಕೆ ಅನುವಾದ ಮಾಡುವಾಗಲೂ ಕೂಡ ಯತ್ಯಾದಿ ಮಾನುಷರಿಗೆ, ಯತಿ ವಾನಪ್ರಸ್ಥ ಮೊದಲಾದವರಿಗೆ, ಅದರಲ್ಲೂ ಕೂಡ ಕೆಲವು ಬಾರಿ ಗೃಹಸ್ಥನಾದವನು ಇಂತಹ ಶತ್ರುನಾಶ ಇತ್ಯಾದಿಗಳಿಂದ ತನಗೆ ಬಂದ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡ್ಕೋಬೇಕಾಗ್ತದೆ. ಪ್ರಾಯ ಅದಕ್ಕೆ ಗೃಹಸ್ಥನನ್ನು ಹೇಳಲಿಲ್ಲೇನೋ, ಅದನ್ನು ಹೆಚ್ಚಿನ ಅಂಶಗಳನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೋಡೋಣ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ತಿಳ್ಕೊಳ್ಳಿಕ್ಕೆ ಯಾವ ಮನುಷ್ಯನಿಗೂ ಯಾವ ಸಾಧಕನಿಗೂ ತೊಂದರೆ ಇಲ್ಲ. ಆದರೆ ತಿಳಿದು ಆ ರೂಪವನ್ನು ಸಾಕ್ಷಾತ್ಕರಿಸ್ಕೊಳ್ಳೋದು ಮೊದಲಾದದ್ದೇನಿದೆ ಅದು ನಮಗೆ ಬೇಡ ಅಂತ ಹೀಗದರ ತಾತ್ಪರ್ಯ.
ಅದಕ್ಕೆ ನಾನು ಹೇಳಿದೆ, ಗೃಹಸ್ಥನಾದವನಿಗೆ ಹೆಚ್ಚಿನ ಜವಾಬ್ದಾರಿಗಳಿರ್ತವೆ. ಅದಕ್ಕಾಗಿ ಶತ್ರುನಾಶಕ್ಕಾಗಿ ಅವನು ಕೆಲವು ಸಂಗತಿಗಳನ್ನು ಉಪಾಸನೆ ಮಾಡಬೇಕಾಗ್ತದೆ. ಅದಕ್ಕೆ ಮನ್ಯು ಸೂಕ್ತ ಇತ್ಯಾದಿಗಳನ್ನು ಪುರಸ್ಕರಣೆ ಮಾಡಿ ಶತ್ರುನಾಶ ಮಾಡ್ಕೊಳ್ಳೋದೆಲ್ಲ ಕಂಡು ಬಂದಿದೆ. ಅಂಥದನ್ನು ಮಾಡಬಹುದು ಅಂತ ಕಾಣಿಸ್ತದೆ. ಮನುಷ್ಯನಾಗಿದ್ದು ಗೃಹಸ್ಥನಾಗಿದ್ರೆ ಅವನು ಮಾಡ್ಬೋದು. ಯತ್ಯಾದಿ ಅಂತ ಹೇಳಿದ್ದಾರೆ. ಯತಿ, ವಾನಪ್ರಸ್ಥ ಮೊದಲಾದವರಿಗೆ ಇವು ಬೇಡ, ಉಳಿದವರು ಮಾಡಬಹುದು ಯಥಾಯೋಗ್ಯವಾಗಿ ಅಂತ ಕಾಣಿಸ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.